ಷೇರುಪೇಟೆ ತಲ್ಲಣ ಹೂಡಿಕೆದಾರರಿಗೆ ಯುಗಾದಿಯ ಕಹಿ ಸಿಗ್ತಾ ಇದೆ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ನಿಂದಾಗಿ ಷೇರುಪೇಟೆ ಕಂಪ್ಲೀಟ್ ಆಗಿ ಡಮಾರಾಗಿರುವಂಥದ್ದು. ಭಾರತೀಯ ಷೇರುಪೇಟೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಜಸ್ಟ್ 3 ಗಂಟೆಯಲ್ಲಿ 9 ಲಕ್ಷ ಕೋಟಿ ರೂಪಾಯಿ ನಷ್ಟವಾಗಿರುವಂಥದ್ದು. ಇದು ಸೆನ್ಸೆಕ್ಸ್ 1750 ನಿಫ್ಟಿ ಪಾಯಿಂಟ್ ಲಾಸ್ ಆಗಿದೆ. ಜಸ್ಟ್ 3 ಗಂಟೆಯಲ್ಲಿ 9 ಲಕ್ಷ ಕೋಟಿ ರೂಪಾಯಿ ಲಾಸ್. ಷೇರು ವಹಿವಾಟು ಆರಂಭದಿಂದಲೇ ಮಹಾಪತನ ಶುರುವಾಗಿದೆ. ಬ್ಲೇಡ್ ಬಾತ್ ಹೊಡೆತಕ್ಕೆ ಇದೀಗ ಸಿಕ್ಕಾಪಟ್ಟೆ ತೊಂದರೆಗಳು. ಮಾರ್ಕೆಟ್ನ ಎಲ್ಲಾ ಸೆಂಟರ್ಗಳಲ್ಲೂ ಕೂಡ ಸಾಕಷ್ಟು ಪ್ರಾಬ್ಲಮ್ಸ್ ಅನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಯುದ್ಧ ಆರಂಭದಿಂದಲೂ ಕೂಡ ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾನೆ ಇಲ್ಲ. ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಉಂಟಾಗ್ತಾ ಇದೆ. 3 ಗಂಟೆಯಲ್ಲಿ 9 ಲಕ್ಷ ಕೋಟಿ ರೂಪಾಯಿ ನಷ್ಟವನ್ನ ಅನುಭವಿಸಿರುವಂಥದ್ದು. ಭಾರತೀಯ ಷೇರುಪೇಟೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಹೇಗೆ ಸುಧಾರಿಸಿಕೊಳ್ಳೋದು ಅನ್ನುವಂತಹ ಟೆನ್ಷನ್ ಮತ್ತೊಂದು ಕಡೆ. ಸೆನ್ಸೆಕ್ಸ್ 1750, ನಿಫ್ಟಿ 540 ಪಾಯಿಂಟ್ಸ್. ಷೇರು ವಹಿವಾಟು ಆರಂಭದಿಂದಲೇ ಮಹಾಪತನವಾಗಿರುವಂಥದ್ದು. ಹೂಡಿಕೆದಾರರಿಗೆ ಅತಿ ದೊಡ್ಡ ಹೊಡೆತವನ್ನು ಕೊಟ್ಟಿದೆ. ಯುದ್ಧ ಆರಂಭದಿಂದಲೂ ಕೂಡ ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾನೆ ಇಲ್ಲ. ಮಾರ್ಕೆಟ್ನ ಎಲ್ಲಾ ಸೆಂಟರ್ ಮೇಲೂ ಕೂಡ ಯುದ್ಧದ ಎಫೆಕ್ಟ್ ತಟ್ತಾ ಇದೆ. ಭಾರತ ಮಾತ್ರ ಅಲ್ಲದೆ ಜಾಗತಿಕ ಮಾರುಕಟ್ಟೆಯಲ್ಲೂ ಕೂಡ ತಲ್ಲಣ ಉಂಟಾಗಿರುವಂಥದ್ದು. ಹೂಡಿಕೆದಾರರಿಗೆ ಯುಗಾದಿಯ ಕಹಿ ಸಿಗ್ತಾ ಇದೆ. ಯಾವುದೇ ರೀತಿಯಾದಂತಹ ಗುಡ್ ನ್ಯೂಸ್ ಇಲ್ಲ. ಮತ್ತೆ ಅದೇ ರೀತಿಯಾಗಿ ಪತನವಾಗ್ತಾ ಇರುವಂಥದ್ದು. ಜಸ್ಟ್ 3 ಗಂಟೆಯಲ್ಲಿ 9 ಲಕ್ಷ ಕೋಟಿ ರೂಪಾಯಿ ನಷ್ಟವಾಗಿದೆ. ಷೇರು ವಹಿವಾಟು ಮಾರ್ಕೆಟ್ನ ಎಲ್ಲ ಸೆಂಟರ್ ಮೇಲೂ ಕೂಡ ಯುದ್ಧದ ಎಫೆಕ್ಟ್ ತಟ್ತಾ ಇರುವಂಥದ್ದು. ಪ್ರತಿಯೊಂದು ಕಡೆ ಕೂಡ ಸಮಸ್ಯೆಗಳು. ಬ್ಲಡ್ ಬಾತ್ ಹೊಡೆತಕ್ಕೆ ತರಗುಟ್ಟು ಹೋಗಿದೆ. ಮಾರ್ಕೆಟ್ ಎಲ್ಲ ಸೆಂಟರ್ ಮೇಲೂ ಕೂಡ ಯುದ್ಧದ ಎಫೆಕ್ಟ್ ಸದ್ಯಕ್ಕೆ ತಟ್ತಾ ಇರುವಂಥದ್ದು. ಹೂಡಿಕೆದಾರರಿಗೆ ಅತಿ ದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ. ಸಂಘರ್ಷ ಆಗ್ತಾ ಇದೆ. ಯುದ್ಧ ಆರಂಭದಿಂದಲೂ ಕೂಡ ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾನೆ ಇಲ್ಲ ಷೇರುಪೇಟೆ. ಜಾಗತಿಕ ಮಾರುಕಟ್ಟೆಯಲ್ಲೂ ಕೂಡ ತಲ್ಲಣ ಉಂಟಾಗಿರುವಂಥದ್ದು. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ನಿಂದಾಗಿ ಷೇರುಪೇಟೆ ಕಂಪ್ಲೀಟ್ ಆಗಿ ಕುಸಿದು ಹೋಗಿದೆ. ಭಾರತೀಯ ಷೇರುಪೇಟೆಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿರುವಂಥದ್ದು. ಜಸ್ಟ್ 3 ಗಂಟೆಯಲ್ಲಿ 9 ಲಕ್ಷ ಕೋಟಿ ರೂಪಾಯಿ ನಷ್ಟವಾಗಿರುವುದನ್ನು ವರದಿ ದಾಖಲಾಗಿದೆ. ಸೆನ್ಸೆಕ್ಸ್ 1750, ನಿಫ್ಟಿ 540 ಪಾಯಿಂಟ್ಸ್. ಷೇರು ವಹಿವಾಟು ಆರಂಭದಿಂದಲೇ ಮಹಾಪತನವಾಗಿದೆ. ಬ್ಲಡ್ ಬಾತ್ ಹೊಡೆತಕ್ಕೆ ತರಗುಟ್ಟು ಹೋಗಿದೆ ಷೇರುಪೇಟೆ. ಷೇರುಪೇಟೆ ತಲ್ಲಣ ಹೂಡಿಕೆದಾರರಿಗೆ ಯುಗಾದಿಯ ಕಹಿ ಸಿಕ್ಕಿರುವಂಥದ್ದು. ಒಂದು ಕಡೆ ಎಲ್ಲ ಮಾರ್ಕೆಟ್ನಿಗೂ ಕೂಡ ಈ ಯುದ್ಧದ ಎಫೆಕ್ಟ್ ತಟ್ತಾ ಇರುವಂಥದ್ದು. ಷೇರು ವಹಿವಾಟು ಆರಂಭದಿಂದಲೂ ಕೂಡ ಇದೇ ರೀತಿ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ಷೇರುಪೇಟೆ ಕುಸಿದು ಹೋಗಿರುವಂಥದ್ದು. ಎಲ್ಲ ಸೆಂಟರ್ ಮೇಲೂ ಕೂಡ ಯುದ್ಧದ ಎಫೆಕ್ಟ್ ತಟ್ತಾ ಇರುವಂಥದ್ದು. ಹೂಡಿಕೆದಾರರಿಗೆ ಅತಿ ದೊಡ್ಡ ಹೊಡೆತವಾಗಿದೆ.